ಹಲೋ ಎವ್ರಿವನ್, ನಾನು ಸರಿತಾ ಆಂಬಿಷನ್ IAS ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂದರೆ, ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಒಂದು ಪುಸ್ತಕದಲ್ಲಿ 250 ಪೇಜಸಲ್ಲಿ ಕವರ್ ಆಗ್ತಾ ಇದೆ. ತುಂಬ ನಿಮಗೆ ಕ್ರಿಸ್ಪ್ ಆಗಿರುತ್ತೆ, ಟು ದ ಪಾಯಿಂಟ್. ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಡೀಟೇಲ್ಸ್ ಸಿಗುತ್ತೆ. ದೀಸ್ ಆರ್ ದ ಟಾಪಿಕ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಶೇಷ ಆಪರೇಷನ್, ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್, ಶೇಷ ಆಪರೇಷನ್ ಶೇಷ ಕಾರ್ಯಾಚರಣೆ ಮತ್ತು ಯುನೆಸ್ಕೋನ ನಾವೀನ್ಯ ನಗರ ಸೂಚ್ಯಂಕ. ಓಕೆ, ಸೊ ನೆಕ್ಸ್ಟು ರೋಹಿಣಿ ನಯ್ಯರ್ ಪ್ರೈಸ್, ಆದಿವಾಸಿ ಕಲ್ಯಾಣ ಯೋಜನಾ, ಸಹಕಾರ ಸಪ್ತಾಹ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ವಲಸೆಯ ಔಟ್ಲುಕ್, ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್. ಜೊತೆಗೆ ಗಿನಿಯಾ ಗಲ್ಫ್, ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಡೇ, ಅಂತಾರಾಷ್ಟ್ರೀಯ ಮಧುಮೇಹ ದಿನ. ಜೊತೆಗೆ ಇನ್ನಷ್ಟು ಒನ್ ಲೈನರ್ಸ್ ಅಥವಾ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಬುಲೆಟ್ ಪಾಯಿಂಟ್ಸ್ ಅನ್ನು ನೋಡೋಣ. ಯಾವ್ದ್ಯಾವ್ದು ಅಂದರೆ ಬೊಂಗೋ ಸಾಗರ್ ಅಂದರೆ ಏನು, ಸಿ ಗಾರ್ಚಿಯನ್, B21 ರೈಡರ್, ಸಾದರ್ ಫೆಸ್ಟಿವಲ್ ಆ್ಯಂಡ್ ಐ ಸ್ಪೀಡ್ ಇಂಟರ್ನೆಟ್. ಓಕೆ, ಸೊ ಅತ್ಯಂತ ವೇಗದ ಇಂಟರ್ನೆಟ್ ಸೇವೆಯನ್ನು ಈಗ ಯಾವ ದೇಶ ಪಡೆದಿದೆ, ಎಷ್ಟು ವೇಗ ಅಂತ ಕೂಡ ನೋಡೋಣ. ಅದರ ಜೊತೆಗೆ ಅಬಂಡೆನ್ಸ್ ಇನ್ ಮಿಲ್ಲೆಟ್ ಸಾಂಗ್. ಓಕೆ, ಸಿರಿಧಾನ್ಯಗಳಿಗೆ ಒಂದು ಸಾಂಗನ್ನು ಕಂಪೋಸ್ ಮಾಡಿ, ಸೊ ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ, ನೋಡೋಣ. ರೆಸ್ಪಾನ್ಸಿಬಲ್ ಟೂರಿಸಂ, ಜವಾಬ್ದಾರಿಯುತ ಪ್ರವಾಸೋದ್ಯಮಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿದೆ, ಯಾವ ಸ್ಟೇಟಿಗೆ ಸಿಕ್ಕಿದೆ ಅಂತ ಕೂಡ ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ವಿಲ್ ಟೇಕ್ ಅ ಫಸ್ಟ್ ಟಾಪಿಕ್, ಶೇಷ ಆಪರೇಷನ್. ಸೊ ಏನಪ್ಪ ಈ ಆಪರೇಷನ್ ಶೇಷ ಅಂದರೆ, ಟು ಕರ್ಬ್ ಇಲೀಗಲ್ ಟ್ರೇಡ್ ಆಫ್ ಟಿಂಬರ್ ಆ್ಯಂಡ್ ರೆಡ್ ಸ್ಯಾಂಡರ್ಸ್. ಟಿಂಬರ್ ರೆಡ್ ಸ್ಯಾಂಡರ್ ಅಂತಂದರೆ ರಕ್ತಚಂದನ ಅಥವಾ ಮರಗಳ ಒಂದು ಅಕ್ರಮ ವ್ಯಾಪಾರವನ್ನು, ಟಿಂಬರ್ನ ಅಕ್ರಮ ವ್ಯಾಪಾರವನ್ನು ತಡಿಲಿಕ್ಕೆ ಇಂತಹ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಈ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂತಹ ಸಚಿವಾಲಯ ಯಾವುದು ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಏನಕ್ಕೆ? ಟು ಕರ್ಬ್ ಇಲೀಗಲ್ ಟ್ರೇಡ್ ಆಫ್ ರೆಡ್ ಸ್ಯಾಂಡರ್ಸ್ ಆ್ಯಂಡ್ ಅದರ್ ಟಿಂಬರ್, ರಕ್ತಚಂದನ ಹಾಗೂ ಇತರೆ ಮರಗಳ ಒಂದು ಅಕ್ರಮ ವ್ಯಾಪಾರವನ್ನು ತಡೆಯಲಿಕ್ಕೆ ಇಂತಹ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಸೊ ಮೊನ್ನೆ ದೆಹಲಿಯಲ್ಲಿ ಒಂದು ಕಾನ್ಫರೆನ್ಸ್ ಆಗುತ್ತೆ. ಯಾವುದು ಅಂದರೆ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಕೋಆಪರೇಷನ್ ಇನ್ ಎನ್ಫೋರ್ಸ್ಮೆಂಟ್ ಮ್ಯಾಟರ್ಸ್ ಅಂತ. ಎನ್ಫೋರ್ಸ್ಮೆಂಟ್ ಮ್ಯಾಟರ್ ಅಂತಂದರೆ ಈ ಒಂದು ಜಾರಿ ವಿಷಯಗಳಿಗೆ ಸಂಬಂಧಿಸಿದಂತಹ ಒಂದು ಜಾಗತಿಕ ಸಮಾವೇಶ ನವದೆಹಲಿಯಲ್ಲಿ ಆಗುತ್ತೆ. ಅಲ್ಲಿ ಈ ಒಂದು ಆಪರೇಷನ್ ಶೇಷನ ಲಾಂಚ್ ಮಾಡ್ತಾರೆ ಫೈನಾನ್ಸ್ ಮಿನಿಸ್ಟರ್. ಓಕೆ, ನಿಮ್ಗೆ ಈ ಥರ ಕ್ವಶನ್ ಕೇಳ್ಬೋದು, ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಕೋಆಪರೇಷನ್ ಆಫ್ ಎನ್ಫೋರ್ಸ್ಮೆಂಟ್ ಮ್ಯಾಟರ್ಸ್ ಎಲ್ಲಿ ನಡೀತು ಅಂತ. ಒಂದು ಜಾಗತಿಕ ಸಮಾವೇಶ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ನಡೀತಿರೋದು. ಆಲ್ಮೋಸ್ಟ್ 40ಕ್ಕೂ ಹೆಚ್ಚು ಕಸ್ಟಮ್ ಅಧಿಕಾರಿಗಳು ಸೊ ಇಲ್ಲಿ ಪಾಲ್ಗೊಂಡಿದ್ರು. 40 ದೇಶಗಳ ಒಂದು ಕಸ್ಟಮ್ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ರು. ಸೊ ಜಾರಿ ವಿಷಯಗಳಿಗೆ ಸಂಬಂಧಿಸಿದಂತಹ ಒಂದು ಜಾಗತಿಕ ಸಮಾವೇಶ ಎಲ್ಲಿ ನಡೆದಿತ್ತು? ಕೇರಳದಲ್ಲಿ. ಅಲ್ಲಿ ಲಾಂಚ್ ಮಾಡಿದ್ದೆ ಈ ಶೇಷ ಆಪರೇಷನ್. ಸೊ ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಆಪರೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ವೈಲ್ಡ್ ಲೈಫ್, ವನ್ಯಜೀವಿಗಳ ಒಂದು ಅಕ್ರಮ ಬೇಟೆ ವ್ಯಾಪಾರವನ್ನು ತಡೆಗಟ್ಟಲಿಕ್ಕೆ ಕೆಲವೊಂದು ಆಪರೇಷನ್ಸ್ ಅನ್ನು ಕೈಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಪರೇಷನ್ ಬಿರ್ಬಿಲ್, ಆಪರೇಷನ್ ಸೇವ್ ಕುರ್ಮಾ, ಸೊ ಕ್ಲೀನ್ ಹಾರ್ಟ್, ಈ ಥರದ ಕೆಲವೊಂದು ಆಪರೇಷನ್ಸ್ ಇದೆ, ಬರೀತೀನಿ ನೋಡಿ. ಇದನ್ನ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ಸೊ ಇದ್ಯಾವುದು ಆಪರೇಷನ್ ಶೇಷ, ಯಾರು? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಈಗ ಹೇಳ್ತಿದ್ದೀನಲ್ಲ, ವನ್ಯಜೀವಿಗಳ ಒಂದು ಅಕ್ರಮ ವ್ಯಾಪಾರವನ್ನು ತಡಿಲಿಕ್ಕೆ ಅದಕ್ಕೆ ಅಂತ ಒಂದು ಮಂಡಳಿ ಇದೆ, ಅದ್ಯಾವುದು ಬ್ಯೂರೋ ಇದೆ, ಅದು ವನ್ಯಜೀವಿಗಳ ಅಪರಾಧ ನಿಯಂತ್ರಣ ಬ್ಯೂರೋ ಅಂತ. ಓಕೆ, ಅದು ಕೈಗೊಂಡಿರುವಂತಹ ಕೆಲವೊಂದು ಆಪರೇಷನ್ಸ್. ಆಪರೇಷನ್ ಸೇವ್ ಕುರ್ಮಾ, ಎಸ್, ಆಪರೇಷನ್ ಸೇವ್ ಕುರ್ಮಾ ಅಂತಂದ್ರೆ ಪ್ರಿವೆಂಟಿಂಗ್ ಇಲ್ಲಿಗಲ್ ಟ್ರೇಡ್ ಆಫ್ ಟಾರ್ಟಾಯ್ಸಸ್. ಓಕೆ, ಟರ್ಟಲ್ ಟಾರ್ಟಾಯ್ಸಸ್ ಅಂತ ಕೇಳಿರ್ತೀರಲ್ಲ, ಆಮೆಗಳು, ಅದರ ಒಂದು ಅಕ್ರಮ ವ್ಯಾಪಾರವನ್ನು ತಡೆಯಲಿಕ್ಕೆ ಆಪರೇಷನ್ ಸೇವ್ ಕುರ್ಮಾ. ಆಪರೇಷನ್ ಸಾಫ್ಟ್ ಗೋಲ್ಡ್ ಅಂತಂದ್ರೆ ಚಿರು ಆಂಟಿಲೋಪ್ ಅಂತ ಕೇಳಿರ್ತೀರ, ಜಿಂಕೆ ಪ್ರಭೇದ ಆಂಟಿಲೋಪ್. ಚಿರು ಆಂಟಿಲೋಪ್ ಇಂದ ಒಂದು ರೀತಿ ಸಾಫ್ಟ್ ಶಾಲ್ ಅನ್ನ ನೇಯ್ತಾರೆ. ಅದ್ಯಾವುದು ಅಂದ್ರೆ ಶಹತೋಷ್ ಶಾಲ್ ಅಂತ. ಆ ಚಿರು ಆಂಟಿಲೋಪ್ ಅನ್ನುವಂತಹ ಜಿಂಕೆನ ಸಾಯಿಸಿ ಅದರ ಊಲಿಂದ ಈ ಒಂದು ಶಹತೋಷ್ ಶಾಲ್ ಅನ್ನೋಂಥ ತುಂಬ ಸಾಫ್ಟ್ ಫರ್ ಇರುತ್ತೆ. ಸೊ ಅದನ್ನ ನೇಯ್ತಾರೆ. ಅದರ ಬೇಟೆ ಸೊ ತಪ್ಪು. ಓಕೆ, ಅದನ್ನ ಬೇಟೆ ಮಾಡಬಾರ್ದು ಅಂದ್ರೂ ಕೂಡ ಒಂದು ವಾಣಿಜ್ಯ ಹಿತಾಸಕ್ತಿಗಾಗಿ ಕಮರ್ಷಿಯಲ್ ಇಂಟ್ರೆಸ್ಟಿಂದ ಬೇಟೆ ಆಡ್ತಾನೆ ಇದ್ದಾರೆ. ಸೊ ಆಗ ಈ ಒಂದು ಆಪರೇಷನ್ ಸಾಫ್ಟ್ ಗೋಲ್ಡ್ ಅಂತ ತಂದರು.
ಓಕೆ, ಕಿಲ್ಲಿಂಗ್ ಆರ್ ಇಲೀಗಲ್ ಟ್ರೇಡ್ ಆಫ್ ಚಿರು ಆಂಟಿಲೋಪ್ ಈಸ್ ಎ ಕ್ರೈಮ್ ಅಂತ ಅದನ್ನು ಹೇಳಿದ ಯಾರು? ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ಓಕೆ, ಅದು ಜಾರಿಗೊಳಿಸಿರುವಂತಹ ಒಂದು ಆಪರೇಷನ್ಸ್ ಇದು. ಸಾಫ್ಟ್ ಗೋಲ್ಡ್ ಯಾವುದಕ್ಕೆ? ಚಿರು ಆಂಟಿಲೋಪ್. ಸೊ ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಚಿರು ಆಂಟಿಲೋಪ್ ನ ಹೂಲ್ ಏನಕ್ಕೆ ಯೂಸ್ ಮಾಡ್ತಾರೆ? ಶಹತೋ ಶಾಲ್. ಈ ಪಾಶ್ಮಿನಾ ಗೋಟ್ ಇದೆಯಲ್ಲ, ಪಾಶ್ಮಿನಾ ಮೇಕೆಯಿಂದ ಪಾಶ್ಮಿನಾ ಶಾಲ್ ಮಾಡ್ತಾರೆ, ಅದಕ್ಕೆ ಅಲೋ ಇದೆ. ಪಾಶ್ಮಿನಾ ಶಾಲಿಗೆ ಜೆ ಟ್ಯಾಗ್ ಎಲ್ಲ ಸಿಕ್ಕಿದೆಯಲ್ಲ, ಆದರೆ ಈ ಶಹತೋ ಶಾಲ್ಗೆ ಸೊ ಅವಕಾಶ ಇಲ್ಲ, ಯಾಕಂದರೆ ಅದಕ್ಕೆ ಜಿಂಕೆಗಳನ್ನು ಸಾಯಿಸಬೇಕಾಗತ್ತೆ. ಸೊ ಇಟ್ ಹ್ಯಾಸ್ ಬಿಕಮ್ ಎಂಡೇಂಜರ್ಡ್ ಈಗ. ಸೊ ಆಪರೇಷನ್ ಬಿರ್ಬಿಲ್ ಅಂತಂದರೆ ಕಬ್ಬೆಕ್ಕುಗಳು, ಕಾಡಿನ ಬೆಕ್ಕುಗಳು, ವೈಲ್ಡ್ ಕ್ಯಾಟ್ಸ್ ಇರುತ್ತೆ, ಮತ್ತು ಕೆಲವೊಂದು ವೈಲ್ಡ್ ಬರ್ಡ್ ಸ್ಪೀಶೀಸ್ ಅವುಗಳನ್ನ ಕೊಂದ್ಬಿಟ್ಟು ಕೆಲವು ಪಕ್ಷಿಗಳು ತಿನ್ನೋ ಹುಚ್ಚಿರುತ್ತೆ ನೋಡಿ, ತುಂಬ ರುಚಿಕರವಾಗಿರುತ್ತೆ ಅಂತ. ಸೊ ಆ ಥರ ವೈಲ್ಡ್ ಬರ್ಡ್ಸ್ನೇನಾದರೂ ಬೇಟೆಯಾಡಿ ಅದನ್ನೇನಾದರೂ ಅಕ್ರಮ ವ್ಯಾಪಾರಕ್ಕೆ ತೊಡಗಿಸಿದಲ್ಲಿ ಅವರಿಗೆ ಸೊ ಪನಿಷ್ಮೆಂಟ್ ಇರುತ್ತೆ. ಇಟ್ ವಿಲ್ ಪ್ರಿವೆಂಟ್ ಇಲೀಗಲ್ ಟ್ರೇಡ್ ಆಫ್ ವೈಲ್ಡ್ ಕ್ಯಾಟ್ ಆ್ಯಂಡ್ ವೈಲ್ಡ್ ಬರ್ಡ್ ಸ್ಪೀಶೀಸ್. ಆಪರೇಷನ್ ವೆಟ್ ಮಾರ್ಕ್. ಸೊ ಆಪರೇಷನ್ ವೆಟ್ ಮಾರ್ಕ್ ಅಂದರೆ ಕಾಡು ಪ್ರಾಣಿಗಳ ಮಾಂಸವನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರೋದನ್ನು ನಿಷೇಧಿಸುವಂತಹ ಒಂದು ಆಪರೇಷನ್ ಕಾರ್ಯಾಚರಣೆ. ಆಪರೇಷನ್ ವೆಟ್ ಮಾರ್ಕ್ ಈಸ್ ನಥಿಂಗ್ ಬಟ್ ಪ್ರೊಹಿಬಿಷನ್ ಆಫ್ ಸೆಲ್ಲಿಂಗ್ ಆಫ್ ಮೀಟ್ ಆಫ್ ವೈಲ್ಡ್ ಅನಿಮಲ್ಸ್. ಓಕೆ, ಸೊ ವೈಲ್ಡ್ ಅನಿಮಲ್ಸ್, ವನ್ಯಜೀವಿಗಳ ಮಾಂಸವನ್ನು ಯಾವುದೇ ಮಾರುಕಟ್ಟೆಯಲ್ಲಿ ಮಾರ್ತಿದ್ದಾರೆ ಅಂತಂದರೆ ದೇ ವಿಲ್ ಬಿ ಅರೆಸ್ಟೆಡ್. ಓಕೆ, ಸೊ ಇಟ್ ಈಸ್ ಎ ಕ್ರೈಮ್ because this is prohibited under ಆಪರೇಷನ್ ವೆಟ್ ಮಾರ್ಕ್. ಇಂಪಾರ್ಟೆಂಟ್. ಈಗ ಯಾವುದೋ ಒಂದು ಉಡದ ಮಾಂಸ ಮಾರ್ತಿದ್ದಾರೆ ಅಂತಂದರೆ ಇಮ್ಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೋದು, ಯಾಕಂದರೆ ಉಡ ಬಂದು ಒಂದು ವೈಲ್ಡ್ ಅನಿಮಲ್. ಓಕೆ, ಸೊ ಉಡನ ಬೇಟೆ ಆಡೋದು ಕೂಡ ಇಲ್ಲಿಗಲ್ ಥಿಂಗ್ ಅಲ್ವಾ? ಸೊ ಅಕ್ರಮವಾದಂತಹ ಕೆಲಸ, ಅದು ಕಾನೂನು ಬಾಹಿರವಾದಂತಹ ಕೆಲಸ. ಓಕೆ, ವೆಟ್ ಮಾರ್ಕ್ ಅಂತಂದರೆ ಇಟ್ ಪ್ರೊಹಿಬಿಟ್ಸ್ ಕಿಲ್ಲಿಂಗ್ ಆರ್ ಸೆಲ್ಲಿಂಗ್ ಮೀಟ್ ಆಫ್ ವೈಲ್ಡ್ ಅನಿಮಲ್ಸ್. ಓಕೆ, ಇಷ್ಟು ಆಪರೇಷನ್ಸ್ ಅನ್ನು ಜಾರಿಗೊಳಿಸಿರೋದು ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಥವಾ ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋ. ಎಸ್, ಯಾಕಂದರೆ ರೆಡ್ ಸ್ಯಾಂಡರ್ಸ್ ಹೇಳಿದಲ್ಲ, ರಕ್ತಚಂದನ. ಸೊ ರಕ್ತಚಂದನ ಒಂದು ಸಸ್ಯವನ್ನು ಸೊ ಅಥವಾ ಮರವನ್ನು ಇಲ್ಲಿಗಲ್ ಟ್ರೇಡ್ ಮಾಡಿದ್ರೆ ಅದಕ್ಕೂ ಒಂದು ಪನಿಷ್ಮೆಂಟ್ ಇದೆ. ಅದ್ರ ಜೊತೆಗೆ ಅನಿಮಲ್ಸ್ನ ಕಿಲ್ ಮಾಡಿದ್ರು ಕೂಡ ವಿಲ್ ಬಿ ಅಂಡರ್ ಬಾರ್. ಓಕೆ, ಸೊ ಇಷ್ಟು ಆಪರೇಷನ್ಸ್. ನೆಕ್ಸ್ಟು ಯುನೆಸ್ಕೋ ಸೃಜನಶೀಲ ನಗರಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಏನಪ್ಪ ಅಂತಂದರೆ, ಸಿಟೀಸ್ ಇನ್ ದೇರ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ದೇ ಡು ಇನ್ಗ್ರೈನ್ ಸರ್ಟನ್ ಇನೋವೇಟಿವ್ ಪ್ರಾಕ್ಟೀಸಸ್. ಓಕೆ, ಸೊ ಈ ಒಂದು ಸೃಜನಶೀಲವಾದಂತಹ ಒಂದು ಕ್ರಮಗಳ ಮೂಲಕ, ಅದು ಸಾಹಿತ್ಯ ಆಗಿರಬಹುದು, ಸೊ ಅಥವಾ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಗ್ಯಾಸ್ಟ್ರೋನಮಿ ಆಗಿರ್ಬೋದು, ಈ ಥರ ಕಲೆ, ಕುಶಲಕಲೆ, ಸೊ ಈ ಥರ ಹಲವಾರು ಒಂದು ಆಯಾಮಗಳಲ್ಲಿ ಸೊ ಸಿಟಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸೊ ಜನರು ತೋರಿಸಿರುವಂತಹ ಅಥವಾ ಸರ್ಕಾರ ತೋರಿಸಿರುವಂತಹ ಒಂದು ಆಸಕ್ತಿಯನ್ನು ಶ್ಲಾಘಿಸಿ ಅಂತಹ ಒಂದು ನಗರಗಳನ್ನು ಪಟ್ಟಿಯಲ್ಲಿ ಇರಿಸ್ತಾರೆ. ಓಕೆ, ಅದೇನೇ ಯುನೆಸ್ಕೋ ಸೃಜನಶೀಲ ನಗರಗಳ ಪಟ್ಟಿ. ಸೊ ನಗರಗಳು ಅಭಿವೃದ್ಧಿಯಲ್ಲಿ ಈ ಎಲ್ಲ ಆಯಾಮಗಳನ್ನು ಒಳಗೊಳ್ಳುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಸಿಟೀಸ್ ವಿಲ್ ಪ್ಲೇಸ್ ಕಲ್ಚರ್ ಅಂಡ್ ಕ್ರಿಯೇಟಿವಿಟಿ ಇನ್ ದ ಡೆವಲಪ್ಮೆಂಟ್. ಓಕೆ, ಅಂದರೆ ನಗರಗಳ ಒಂದು ಅಭಿವೃದ್ಧಿಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ಸೃಜನಶೀಲತೆ ಇವುಗಳನ್ನು ಅಭಿವೃದ್ಧಿಯ ಭಾಗವಾಗಿ ಬಳಸ್ಕೊಳ್ಳುತ್ತೆ. ಅದನ್ನು ಗುರುತಿಸಿ ಯುನೆಸ್ಕೋ ಆ ಒಂದು ಕೆಲವು ನಗರಗಳನ್ನು ಲಿಸ್ಟಲ್ಲಿ ಇಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇಡೀ ವಿಶ್ವದಾದ್ಯಂತ 55 ನಗರಗಳನ್ನು ಯುನೆಸ್ಕೋ ಆಯ್ಕೆ ಮಾಡಿದೆ. ಈ 55 ನಗರಗಳಲ್ಲಿ ಭಾರತದಿಂದ ಆಯ್ಕೆ ಆಗಿರುವಂತಹ ನಗರಗಳು 2. ಓಕೆ, ದೇರ್ ಆರ್ 2 cities which has been selected in UNESCO Creative Cities Network. ಯಾವ್ದು ಅಂದರೆ ಗ್ವಾಲಿಯರ್ ಆ್ಯಂಡ್ ಕೋಝಿಕೋಡ್ ಅಥವಾ ಕೋಝಿಕೋಡ್. ಓಕೆ, ಸೊ ಗ್ವಾಲಿಯರ್ ಬಂದೆಲ್ಲಿರೋದು ಮಧ್ಯಪ್ರದೇಶ್. ಸೊ ಕೋಝಿಕೋಡ್ ಗೊತ್ತೇ ಇರುತ್ತೆ ನಿಮಗೆ, ಕೇರಳದಲ್ಲಿ. ಸೊ ಗ್ವಾಲಿಯರ್ನ ಬಂದು ಸಿಟಿ ಆಫ್ ಮ್ಯೂಸಿಕ್ ಅಂತ ಕರೆದಿದ್ದಾರೆ. ಓಕೆ, ಸೊ ಗ್ವಾಲಿಯರ್ ಇಟ್ ಹ್ಯಾಸ್ ಸೆಲೆಕ್ಟೆಡ್ ಹ್ಯಾಸ್ ಕ್ರಿಯೇಟಿವ್ ಸಿಟಿ ಇನ್ ದಿಸ್ ಮ್ಯೂಸಿಕ್ ಆಸ್ಪೆಕ್ಟ್. ಸಂಗೀತ ವಿಭಾಗದಲ್ಲಿ ಈ ನಗರವನ್ನು ಆಯ್ಕೆ ಮಾಡಲಾಗಿದೆ. ಓಕೆ, ಕೇಳ್ತಾರೆ, ಇಂಪಾರ್ಟೆಂಟ್ ಇದು. ಸಿಟಿ ಆಫ್ ಮ್ಯೂಸಿಕ್ ಅಂದರೆ ಗ್ವಾಲಿಯರ್. ಯಾಕಂದರೆ ಈ ಇವನ ಒಂದು ಆಸ್ಥಾನದಲ್ಲಿ ಇದ್ರಲ್ಲ, ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ಬಂದು ಮ್ಯೂಸಿಕ್ ಕಂಪೋಸರ್, ಮ್ಯೂಸಿಷಿಯನ್. ಸೊ ಅವನ ಒಂದು ಊರು ಗ್ವಾಲಿಯರ್. ಓಕೆ, ಸೊ ಹಾಗಾಗಿ ಗ್ವಾಲಿಯರ್ನ ಸಿಟಿ ಆಫ್ ಮ್ಯೂಸಿಕ್ ಅಥವಾ ಸಂಗೀತದ ನಗರ ಅಂತ ಯುನೆಸ್ಕೋ ಗುರುತಿಸಿದೆ. ಓಕೆ,
ಸಿಟಿ ಆಫ್ ಮ್ಯೂಸಿಕ್. ಕೋಝಿಕೋಡ್ ಬಂದು ಸಿಟಿ ಆಫ್ ಲಿಟ್ರೇಚರ್. ಸೊ ಸಾಹಿತ್ಯದ ನಗರ ಅಂತ, ಸಿಟಿ ಆಫ್ ಲಿಟ್ರೇಚರ್. ಅಂದ್ರೆ ಈ ಒಂದು ಲಿಟ್ರೇಚರ್ ಉತ್ಸವ ಅಂತ ಆಗುತ್ತೆ ಎಲ್ಲಿ, ಕೇರಳದಲ್ಲಿ, ಕೇರಳ ಲಿಟ್ರೇಚರ್ ಫೆಸ್ಟಿವಲ್ ಅಂತ. ಸೊ ಇಟ್ಸ್ ಸಮ್ ವಾಟ್ ಲಾರ್ಜೆಸ್ಟ್, ಏಷ್ಯಾಸ್ ಲಾರ್ಜೆಸ್ಟ್ ಗ್ಯಾದರಿಂಗ್, ಅತಿ ಹೆಚ್ಚು ಜನರು ಸೇರುವಂತಹ ಒಂದು ಗ್ಯಾದರಿಂಗ್ ಆಗಿರುತ್ತೆ ಅದು. ಯಾವುದು, ಕೇರಳದ ಸಾಹಿತ್ಯ ಉತ್ಸವ. ಅದಕ್ಕೋಸ್ಕರ ಅಷ್ಟೇ ಅಲ್ಲ, 500ಕ್ಕೂ ಹೆಚ್ಚು ಗ್ರಂಥಾಲಯಗಳಿದೆಯಂತೆ. ಇದನ್ನೆಲ್ಲ ಗಮನಿಸಿದಂತಹ ಯುನೆಸ್ಕೋ ಇದನ್ನ ಸಾಹಿತ್ಯ ನಗರ ಅಂತ ಗುರುತಿಸಿದೆ, ಸಿಟಿ ಆಫ್ ಲಿಟ್ರೇಚರ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಒಟ್ಟು ಈ ಸಾರಿ 2023ರಲ್ಲಿ ಎಷ್ಟು ಸಿಟಿಗಳನ್ನು ಆಯ್ಕೆ ಮಾಡಿರೋದು? ದೇರ್ ಆರ್ 55 cities ಅಕ್ರಾಸ್ ದ ವರ್ಲ್ಡ್. 55 ನಗರಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಭಾರತದಲ್ಲಿ 2 ನಗರಗಳು. ಈ ಹಿಂದೆ ಯುನೆಸ್ಕೋ ನಮ್ಮ ಭಾರತದಲ್ಲಿ ಈ ಥರ ಸೃಜನಶೀಲ ನಗರಗಳು ಅಂತ ಏನಾದರೂ ಗುರುತಿಸಿದ್ವಾ? ಸೊ ಗುರುತಿಸಿದ್ರೆ ಎಷ್ಟಿದಾವೆ ಅಂತ ತಿಳ್ಕೊಳ್ಳೋದಾದ್ರೆ, ಸೊ ಆಲ್ಮೋಸ್ಟ್ ಒಂದು 6 cities ಅನ್ನು ಗುರುತಿಸಿದೆ. ಓಕೆ, ಸೊ ಸಿಟಿ ಆಫ್ ಆರ್ಟಿಸನ್ ಅಂತ, ಓಕೆ, ಸಿಟಿ ಆಫ್ ಮ್ಯೂಸಿಕ್. ಆಲ್ರೆಡಿ ವಾರಣಾಸಿನ ಸಿಟಿ ಆಫ್ ಮ್ಯೂಸಿಕ್ ಅಂತ ಕರೆದಿದ್ದಾರೆ. ಸಿಟಿ ಆಫ್ ಮ್ಯೂಸಿಕ್ ಅಂತ ಇದು ಗ್ವಾಲಿಯರ್ನ 2ನೇ ಸಿಟಿಯಾಗಿ ಗುರುತಿಸಿರೋದು. ಫಸ್ಟ್ ಯಾವುದು? ಫಸ್ಟ್ ಆಲ್ರೆಡಿ ವಾರಣಾಸಿ ಇದೆ. ಆದರೆ ಈ ಸಾಹಿತ್ಯ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇರಳ ಇಂತಹ ಒಂದು ಸಾಹಿತ್ಯ ನಗರ ಎಂಬಂತಹ ಗರಿಯನ್ನ ತನ್ನ ಹೆಗಲಿಗೆ ಹೇರಿಸಿಕೊಂಡಿದೆ. ಸೊ ದಿಸ್ ಕೋಝಿಕೋಡ್ ವಿಚ್ ಇಸ್ ದ ಇಂಡಿಯಾಸ್ ಫಸ್ಟ್ ಸಿಟಿ ಆಫ್ ಲಿಟ್ರೇಚರ್. ಸೊ ದೇಶದ ಮೊಟ್ಟ ಮೊದಲ ಸಾಹಿತ್ಯ ನಗರ ಯಾರಿಂದ ಗುರುತಿಸಲ್ಪಟ್ಟದ್ದು? ಯುನೆಸ್ಕೋ ಇಂದ, ರೈಟ್? ಸೊ ಒಂದು 6 ಆಲ್ರೆಡಿ ಪಟ್ಟಿಲಿದ್ದಾವೆ. ಯಾವ್ದ್ಯಾವುದು? ಮುಂಬೈ ಇದೆ, ಚೆನ್ನೈ ಇದೆ. ಸೊ ಈ ಮುಂಬೈನ ಈ ಸಿಟಿ ಆಫ್ ಗ್ಯಾಸ್ಟ್ರೋನಮಿ, ಸೊ ಮತ್ತೆ ಶ್ರೀನಗರ್ನ ಸಿಟಿ ಆಫ್ ಆರ್ಟಿಸನ್. ಸೊ ಈ ಥರ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಅಂತ ಇದೆ, ಲಿಟ್ರೇಚರ್ ಅಂತ ಇದೆ. ಓಕೆ, ಆಲ್ಮೋಸ್ಟ್ 6 ಇದಾವೆ. ಚೆನ್ನೈ, ವಾರಣಾಸಿ, ಮತ್ತೆ ಮುಂಬೈ, ಶ್ರೀನಗರ ಬರೀತೀನಿ ನೋಡಿ. ಸೊ ಈ ತರ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ಅಂತ ರಿಲೀಸ್ ಮಾಡ್ತಿರೋದು ಫ್ರಮ್ 2004, 2004ರಿಂದ ಇಂತಹ ಒಂದು ಪಟ್ಟಿಯನ್ನ ಅಥವಾ ನೆಟ್ವರ್ಕ್ ಅನ್ನ ಬಿಡುಗಡೆ ಮಾಡ್ತಿದೆ. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್. ಕ್ವಶನ್ ಕೇಳಿದ್ರೆ ಇಲ್ಲಿ ಕೇಳ್ಬೋದು, ಸಿಟಿ ಆಫ್ ಲಿಟ್ರೇಚರ್ ಅಂತ ಯಾವ ಸಿಟಿಯನ್ನ ಗುರುತಿಸಿದೆ ಯುನೆಸ್ಕೋ ಅಂತ ತನ್ನ ಒಂದು ಸೃಜನಶೀಲ ನಗರಗಳ ಪಟ್ಟಿಯಲ್ಲಿ ಯಾವುದು ಸಿಟಿ ಆಫ್ ಲಿಟ್ರೇಚರ್ ಅಥವಾ ಸಾಹಿತ್ಯ ನಗರ ಅಂತ ಗುರುತಿಸಲ್ಪಟ್ಟಿದೆ ಅಂತಂದ್ರೆ ಕೋಝಿಕೋಡ್, ವಿಚ್ ಇಸ್ ಇನ್ ಕೇರಳ, ಬಿಕಾಸ್ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಕ್ರಿಯೇಟಿವ್ ಸಿಟಿ ವಿಚ್ ಇಸ್ ರೆಕಗ್ನೈಸ್ಡ್ ಇನ್ ಲಿಟ್ರೇಚರ್. ಆಲ್ರೆಡಿ ಮ್ಯೂಸಿಕಲ್ ಬಂದಿದೆ, ಮ್ಯೂಸಿಕಲಿ ವಾರಣಾಸಿ ಬಂದಿದೆ, ಇದು 2ನೇ ಸತಿ ಗ್ವಾಲಿಯರ್ಗೆ, ರೈಟ್? ಸೊ ಇಷ್ಟು ಇಂಪಾರ್ಟೆಂಟ್ ನೋಡ್ಕೋಬೇಕಾಗತ್ತೆ. ಸೊ ಕ್ವಶನ್ ಬರುತ್ತೆ. ಈ ಹಿಂದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಯಾವುದು? ಶಾಂತಿನಿಕೇತನ, ಹೊಯ್ಸಳ ದೇವಾಲಯಗಳು, ಇದೆಲ್ಲ ಕೂಡ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಎನ್ಲಿಸ್ಟ್ ಆಗಿರುವಂಥದ್ದು. ಇದು ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ PSAಗಾಗಲಿ ಅಥವಾ ಮುಂದೆ ಬರೋ ಎಕ್ಸಾಮ್ಸ್ಗಾದ್ರೂ ಇರುತ್ತೆ. ನೆಕ್ಸ್ಟ್, ಸೊ ರೋಹಿಣಿ ನಯ್ಯರ್ ಪ್ರೈಸ್. ರೋಹಿಣಿ ನಯ್ಯರ್ ಅನ್ನೋರು ಒಬ್ರು ಎಕನಾಮಿಸ್ಟ್. ಅವ್ರು ತೀರ್ಕೊಂಡ್ರು, 2021ರಲ್ಲಿ ತೀರ್ಕೊಂಡ್ರು. ಅವರ ಹೆಸರಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಶ್ರಮಿಸಿದಂತಹ ಮೇರು ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ನೀಡ್ತಾರೆ. ಓಕೆ, ಸೊ ಪೀಪಲ್ ಹೂ ವರ್ಕ್ಡ್ ಇನ್ ರೂರಲ್ ಡೆವಲಪ್ಮೆಂಟ್ ವಿಲ್ ಬಿ ರೆಕಗ್ನೈಸ್ಡ್ ಫಾರ್ ದಿಸ್ ಅವಾರ್ಡ್. ಸೊ ಈ ಛತ್ತೀಸ್ಗಢಲ್ಲಿ ಹಲವಾರು ಆದಿವಾಸಿ ಜನಾಂಗ ಇದ್ದಾರೆ. 42 ಆದಿವಾಸಿ ಗುಂಪುಗಳಿದ್ದಾವಂತೆ. ಗೋಂಡ್ಸ್ ಅಂತ ಇದ್ದಾರೆ, ಬೈಗ, ಕೊರವ, ಮುಂಡ. ಸೊ ಈ ಥರ 42ಕ್ಕೂ ಹೆಚ್ಚು ಆದಿವಾಸಿ ಗುಂಪುಗಳಿದ್ದಾವೆ ಎಲ್ಲಿ? ಛತ್ತೀಸ್ಗಢಲ್ಲಿ. ಅದರಲ್ಲಿ ಗೋಂಡ್ಸ್ ಬಂದು ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್. ಈ ಆದಿವಾಸಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದಂತಹ ವ್ಯಕ್ತಿ ಅವರು ದೀನನಾಥ್ ಅಂತ. ಅವರಿಗೆ ಈ ಪ್ರಶಸ್ತಿಯನ್ನ ಸಿಕ್ಕಿದೆ. ಒನ್ ಹೂ ವರ್ಕ್ಡ್ ಫಾರ್ ವೆಲ್ಫೇರ್ ಆಫ್ ಟ್ರೈಬಲ್ ಪೀಪಲ್ ಇನ್ ಛತ್ತೀಸ್ಗಢ್ ವಾಸ್ ಅವಾರ್ಡೆಡ್ ವಿತ್ ದಿಸ್ ರೋಹಿಣಿ ನಯ್ಯರ್ ಪ್ರೈಸ್. ಅವ್ರು ಯಾರು ಅಂದ್ರೆ, ಸೊ ದೀನನಾಥ್ ರಜಪೂತ್. ಇವರಿಗೆ ರೋಹಿಣಿ ನಯ್ಯರ್ ಪ್ರೈಸ್ ಸಿಕ್ಕಿರೋದು ಯಾವುದಕ್ಕೆ ಅಂತಂದ್ರೆ, ಸೊ ಹಿ ಹ್ಯಾಸ್ ವರ್ಕ್ಡ್ ಫಾರ್ ವೆಲ್ಫೇರ್ ಆಫ್ ದೀಸ್ ಟ್ರೈಬಲ್ ಪೀಪಲ್ ಇನ್ ಛತ್ತೀಸ್ಗಢ್. ಛತ್ತೀಸ್ಗಢದ ಆದಿವಾಸಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದಂತಹ ವ್ಯಕ್ತಿ ಇವರು. ಓಕೆ, ಆ ಒಂದು ಕೆಲಸವನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಸೊ ಛತ್ತೀಸ್ಗಢ ಟ್ರೈಬಲ್ ಪೀಪಲ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಕಿಪಿಕ್ಕಿ ವಾಗ್ರಿ ಭಾಷೆ ಅಂತ ಅಳಿವಿನಂಚಿನಲ್ಲಿದೆ ಅಂತ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಛತ್ತೀಸ್ಗಢ ಜಿಯೋಗ್ರಫಿಲಿ ಓದಿರ್ತೀರ ನೀವು. ಆದಿವಾಸಿ ಜನಾಂಗ ಯಾವುದು? ಗೋಂಡ್ಸ್ ಅಂತ ಇದ್ದಾರೆ, ಮುಂಡ ಅಂತ ಇದ್ದಾರೆ, ಬೈಗ ಅಂತ ಇದ್ದಾರೆ. ಮುಂಡ, ಬೈಗ, ಕೊರ್ವ, ಸೊ ಇತ್ಯಾದಿ ಟ್ರೈಬಲ್ ಪೀಪಲ್ ಇದ್ದಾರೆ. ಆ ಒಂದು ಆದಿವಾಸಿಗಳ ಒಂದು
ಕಲ್ಯಾಣಕ್ಕಾಗಿ ಶ್ರಮಿಸಿದಂತಹ ಈ ದೀನನಾಥ್ ರಾಜ್ಪೂತ್ ಇವ್ರಿಗೆ ಸಿಕ್ಕಿದೆ. ಓಕೆ, ರೋಹಿಣಿ ನಯ್ಯರ್ ಯಾರು? ಶಿ ವಾಸ್ ಅನ್ ಎಕನಾಮಿಸ್ಟ್, ಸೊ ಅರ್ಥಶಾಸ್ತ್ರಜ್ಞೆ. ಸೊ ಅವರು ಅಂದ್ರೆ ಆ ಪ್ರೈಸ್ ಅನ್ನ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ, ಯಾರು ಗ್ರಾಮೀಣಾಭಿವೃದ್ಧಿಗೆ ಸೊ ಮನಪೂರ್ವಕವಾಗಿ ಶ್ರಮಿಸಿರ್ತಾರಲ್ಲ ಅಂಥವರಿಗೆ ಇವರ ಹೆಸರಲ್ಲಿ ಈ ಪ್ರಶಸ್ತಿ ಕೊಡೋಣ ಅಂತ 2021ರಿಂದ ಈ ಪ್ರಶಸ್ತಿ ಕೊಡ್ಲಿಕ್ಕೆ ಪ್ರಾರಂಭಿಸಿರ್ತಾರೆ. ಪ್ರಶಸ್ತಿ ಮೊತ್ತ ನೋಡಿ ಆಲ್ಮೋಸ್ಟ್ 10 lakhs ಇದೆ. ಈ ಪ್ರಶಸ್ತಿ ಕೊಟ್ಟವ್ರು ಯಾರು ಗೊತ್ತಾ? 15th ಫೈನಾನ್ಸ್ ಕಮಿಷನ್. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್. 15th ಫೈನಾನ್ಸ್ ಕಮಿಷನ್ ಚೇರ್ಪರ್ಸನ್ NK ಸಿಂಗ್. ಓಕೆ, NK ಸಿಂಗ್ ಈ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಈ ಕನ್ಫರ್ಡ್ ಪ್ರೈಸ್ ಟು ದೀನನಾಥ್ ರಾಜ್ಪೂತ್. ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ, ನೋಡ್ಕೋಬೇಕು. ರೈಟ್, ನೆಕ್ಸ್ಟ್. ಸೊ ಆದಿವಾಸಿ ಕಲ್ಯಾಣ ದಿವಸ್ ನಿಮ್ಗೆಲ್ಲ ಗೊತ್ತೇ ಇರ್ತಾರೆ. ವೇಲಿಯಂಟ್ ಲೀಡರ್ ಆಫ್ ಟ್ರೈಬಲ್ ಪೀಪಲ್. ಸೊ ಆದಿವಾಸಿಗಳ ಒಬ್ಬ ನಾಯಕ. ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸೆಟೆದು ನಿಂತವರು. ಕ್ರಿಶ್ಚಿಯನ್ ಮಿಷನರಿ ಆಕ್ಟಿವಿಟೀಸ್ ವಿರುದ್ಧವಾಗಿ ಕೆಚ್ಚೆದೆಯಿಂದ ಹೋರಾಡಿದವರು. ಕನ್ವರ್ಷನ್ ಅಥವಾ ಈ ಒಂದು ಕಾಸ್ಟ್ ಕನ್ವರ್ಷನ್ಗೂ ಕೂಡ ಅವರು ಬಹಳಷ್ಟು ಪ್ರತಿರೋಧವನ್ನ ಒಡ್ಡಿದಂತಹ ಈ ಒಂದು ಆದಿವಾಸಿ ಸಮುದಾಯದ ನಾಯಕ ಬಿರ್ಸಾ ಮುಂಡಾ. ಬಿರ್ಸಾ ಮುಂಡಾ ಅವರ ಜನ್ಮದಿನ ನವೆಂಬರ್ 15. ಬಿರ್ಸಾ ಮುಂಡಾ ಜಾರ್ಖಂಡ್ನವರು. ಓಕೆ, ಮುಂಡಾ ಟ್ರೈಬಲ್ ಗ್ರೂಪ್. ಅವರ ಒಂದು ಜನ್ಮದಿನವನ್ನ ಜಾರ್ಖಂಡ್ನಲ್ಲಿ ಜನಜಾತಿಯ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಇವರ ಒಂದು ಜನ್ಮದಿನ ಯಾವಾಗ? ನವೆಂಬರ್ 15. ಸೊ ಜಾರ್ಖಂಡ್ ಅಲ್ಲಿ ಜನಜಾತಿಯ ಗೌರವ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಈ ಜನಜಾತಿಯ ಗೌರವ ದಿವಸ್ ನವೆಂಬರ್ 15 ಪ್ರಧಾನ ಮಂತ್ರಿ ಮೋದಿ ಅವರು ಈ ಯೋಜನೆಗೆ ಚಾಲನೆಯನ್ನ ನೀಡ್ತಾರೆ. ಅದ್ಯಾವುದು ಅಂದ್ರೆ ಆದಿವಾಸಿ ಕಲ್ಯಾಣ ಯೋಜನಾ. ಇದರರ್ಥ ಆಲ್ಮೋಸ್ಟ್ 18 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಾಗೂ 220 ಜಿಲ್ಲೆಗಳಲ್ಲಿರುವಂತಹ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಮತ್ತು ಅವರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಫಾರ್ ದ ವೆಲ್ಫೇರ್ ಆಫ್ ಟ್ರೈಬಲ್ ಪೀಪಲ್ ಹೂ ಆರ್ ದೇರ್ ಇನ್ 18 states and 220 districts ಅಕ್ರಾಸ್ ಇಂಡಿಯಾ. ಈ ಒಂದು ಆದಿವಾಸಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಯಾಕೆ ಮೇಡಮ್ 18 ರಾಜ್ಯಗಳು ಅಂತ ಕೇಳ್ತೀರಾ? ಕೆಲವು ರಾಜ್ಯಗಳಲ್ಲಿ ಆದಿವಾಸಿ ಗುಂಪುಗಳೇ ಇಲ್ಲ. ದೇರ್ ಆರ್ ನೋ ಶೆಡ್ಯೂಲ್ಡ್ ಟ್ರೈಬ್ಸ್, ಎಸ್ಪೆಷಲಿ ಸೊ ಹರಿಯಾಣದಲ್ಲಿ ಇಲ್ಲ. ಸೊ ಆ ಥರ ಕೆಲವೊಂದು ರಾಜ್ಯಗಳಲ್ಲಿ ಇಲ್ಲ. ಓಕೆ, ಸೊ 18 ರಾಜ್ಯ, 220 ಜಿಲ್ಲೆಗಳು, ಆಮೇಲೆ 22,000 ಚಿಲ್ಲರೆ ಹಳ್ಳಿಗಳಲ್ಲಿ ಇರುವಂತಹ ಆದಿವಾಸಿಗಳ ಸಮಗ್ರವಾದಂತಹ ಅಭಿವೃದ್ಧಿ. ಸೊ ಈ ಒಂದು ಕೇಳಿದ್ರೆ ಹಿಂದಿನ ಕ್ಲಾಸಲ್ಲೂ ಮಾಡಿದ್ದೀನಿ ನಾನು. ಓಕೆ, ಸೊ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಗ್ರೂಪ್ ಟ್ರೈಬ್ಸ್ ಅಂತ. ಸೊ ಏನಪ್ಪ ಅಂದ್ರೆ ಅತ್ಯಂತ ದುರ್ಬಲ ಆದಿವಾಸಿ ಗುಂಪುಗಳು ಅಂತ. ಓಕೆ, ಸೊ PVTG ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್. ಹಿಂದಿನ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ನಾನು. ಓಕೆ, ಸೊ ಅವರ ಒಂದು ಜನಸಂಖ್ಯೆ ಕ್ಷೀಣಿಸ್ತಾ ಇರುತ್ತೆ ಅಥವಾ ಏರಿಕೆ ಕಾಣ್ತಾ ಇರಲ್ಲ. ಅವರು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಲ್ಲಿ ಯಾವುದೇ ಒಂದು ತಂತ್ರಜ್ಞಾನವನ್ನ ಬಳಸ್ಕೊಳ್ತಿರಲ್ಲ. ಪ್ರಿಯರ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅನ್ನು ಮೇಂಟೈನ್ ಮಾಡ್ತಿರ್ತಾರೆ. ಸೊ ಅವರ ಒಂದು ಸಂಸ್ಕೃತಿ ಸೊಗಡು ಎಲ್ಲ ಕೂಡ ವಿಭಿನ್ನವಾಗಿರುತ್ತೆ. ಓಕೆ, ಸೊ ಇದೆಲ್ಲ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ಅವರನ್ನ ದುರ್ಬಲ ವರ್ಗದ ಆದಿವಾಸಿ ಗುಂಪುಗಳು ಅಂತ ಅಂದ್ಬಿಟ್ಟು ಸೊ ಅದನ್ನ PVTG ಅಂತ ಕರಿತೀವಿ. ಸೊ ಇವರನ್ನ ರೆಕಗ್ನೈಸ್ ಮಾಡಿ ಅವರಿಗೆ ಇನ್ನಷ್ಟು ಒತ್ತಾಸೆಯನ್ನ ಕೊಟ್ಟು ಇವರನ್ನ ಸಮಗ್ರವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರನ್ನ ಅಭಿವೃದ್ಧಿಗೊಳಿಸುವಂತಹ ಒಂದು ಯೋಜನೆ ಆದಿವಾಸಿ ಕಲ್ಯಾಣ ಯೋಜನಾ. ಓಕೆ, ವೆರಿ ಇಂಪಾರ್ಟೆಂಟ್. ಎಷ್ಟು ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಂದ್ರೆ 18 states and union territories. ಓಕೆ, 220 ಡಿಸ್ಟಿಕ್ಗಳಲ್ಲಿ ಸಮಗ್ರವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸೊ ಅವರ ಒಂದು ಕಲ್ಯಾಣಕ್ಕೆ ಶ್ರಮಿಸುವಂತಹ ಒಂದು ಸಮಗ್ರ ಯೋಜನೆ ಇದಾಗಿದೆ. ರೈಟ್, ಇಟ್ಸ್ ಎ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ಟ್ರೈಬಲ್ ಪೀಪಲ್, ಎಸ್ಪೆಷಲಿ PVTG. ರೈಟ್, ನೆಕ್ಸ್ಟ್ ನೋಡೋಣ. ಈ ಸಹಕಾರ ಸಪ್ತಾಹ. ಸೊ ಇದರ ಒಂದು ಹುಟ್ಟು, ಸಹಕಾರ ಚಳುವಳಿಯ ಹುಟ್ಟು ನಮ್ಮ ಕರ್ನಾಟಕದಲ್ಲಿ ಆಗಿತ್ತು. ಇದರ ಒಂದು ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ. MV ಕೃಷ್ಣಪ್ಪನವರು ನಮ್ಮ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾದಂತಹ MP. ಇವರು ಸಹಕಾರಿ ಕ್ಷೇತ್ರ ಬಗ್ಗೆ ಆಳವಾದಂತಹ ನಂಬಿಕೆ ಇಟ್ಟಿರ್ತಾರೆ. ಅದರ ಬಗ್ಗೆ ಅಧ್ಯಯನ ಮಾಡಿರ್ತಾರೆ, ಸಂಶೋಧನೆ ಮಾಡಿರ್ತಾರೆ. ಅದರಿಂದ ಆಗಬಹುದಾದಂತಹ ಅನುಕೂಲಗಳ ಬಗ್ಗೆ ಕೂಡ ಅವರಿಗೆ ಒಂದು ವಿಶೇಷವಾದಂತಹ ಒಲವು ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಮಾಹಿತಿನೂ ಇರುತ್ತೆ. ಸೊ ಇದನ್ನ ಅವರು ನೆಹರೂನ ಅಪ್ರೋಚ್ ಮಾಡಿ ಅವರಿಗೆ ಹೇಳ್ತಾರೆ,
ನೋಡಿ, ಸಹಕಾರಿ ಕ್ಷೇತ್ರವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಇದರಿಂದ ಗ್ರಾಮೀಣ ಸಮಾಜಗಳ ಒಂದು ಆರ್ಥಿಕ ಅಭಿವೃದ್ಧಿಗೆ ತಳಪಾಯ ಆಗುತ್ತೆ ಅಂತ. ಕೋಆಪರೇಟಿವ್ ಸೆಕ್ಟರ್ ಇಸ್ ಗೋಯಿಂಗ್ ಟು ಫ್ಲರಿಶ್ ದ ರೂರಲ್ ಎಕಾನಮಿ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ಸಹಕಾರ ಕ್ಷೇತ್ರ ಅಥವಾ ಸಹಕಾರ ವಲಯ ಅಸ್ತಿತ್ವಕ್ಕೆ ಬರುತ್ತೆ. ಅದು ನೆಹರು ಇದನ್ನ ಆಲಿಸಿ ಇದನ್ನ ಪಂಚವಾರ್ಷಿಕ ಯೋಜನೆಗಳಲ್ಲೂ ಕೂಡ ಜಾರಿಗೊಳಿಸ್ತಾರೆ. ಸೊ ಒಂದು ವಾರ, ಸಪ್ತಾಹ ಅಂತ ಎಲ್ಲಿ ಬಂದರೂ ಕೂಡ ಅಲ್ಲಿ ಒಂದು ವೀಕ್ ಇರುತ್ತೆ. ಸಪ್ತಾಹ ಅಂತಂದ್ರೆ ವೀಕ್ ಅಂತ. ನವೆಂಬರ್ 14 ನವೆಂಬರ್ 20 ನಾವು ಸಹಕಾರ ಸಪ್ತಾಹ ಅಂತ ಆಚರಣೆ ಮಾಡ್ತೇವೆ. ಈ ಒಂದು ಸಹಕಾರ ಸೊಸೈಟಿಗಳ ಒಂದು ಕೋಆಪರೇಟಿವ್ ಸೊಸೈಟೀಸ್ನ ಸ್ಟ್ರೆಂಥನ್ ಮಾಡಲಿಕ್ಕೆ, ಅದನ್ನ ಬಲವರ್ಧನೆಗೊಳಿಸಲಿಕ್ಕೆ ಸಹಕಾರ ಸೇ ಸಮೃದ್ಧಿ ಎಂಬಂತಹ ವಿಷನ್ ಇಟ್ಕೊಂಡು ಸಹಕಾರ ಸಚಿವಾಲಯವನ್ನು ಕೂಡ ನಾವು ರೀಸೆಂಟ್ ಆಗಿ ತೆಗೆದಿದ್ದೇವೆ. ಯಾವಾಗಂದ್ರೆ 2021 we have created a separate ministry, that is Ministry of Cooperatives. So ಥೀಮೇನು ಸಹಕಾರ ಸೇ ಸಮೃದ್ಧಿ. ಸೊ ಈ ಒಂದು ಸಹಕಾರ ಸಪ್ತಾಹ ಅಥವಾ ಸಹಕಾರ ಒಂದು ಚಳುವಳಿ ಹುಟ್ಟು ಕಾಣೋದು, ಜನ್ಮ ಕಾಣೋದು ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕ ಇಸ್ ದ ಆರಿಜಿನ್ ಆಫ್ ದಿಸ್ ಕೋಆಪರೇಟಿವ್ ಮೂವ್ಮೆಂಟ್. ಸೊ ಇದು ಬಹಳಷ್ಟು ಗ್ರಾಮೀಣ ರೈತರಿಗೆ ಆರ್ಥಿಕ ಆಸರೆಯಾಗಿದೆ. ಕೃಷಿಕರಿಗೆ ಸಾಲ ವ್ಯವಸ್ಥೆಯನ್ನು ಒದಗಿಸುತ್ತೆ. ಬಡ ರೈತರಿಗೆ, ಮಹಿಳೆಯರಿಗೆ, ಬಡ ರೈತರಿಗೆ ಮತ್ತೆ ಕೃಷಿ ಭೂಮಿ ರಹಿತ ಕಾರ್ಮಿಕರಿಗೆ, ಸೊ ಹೀಗೆ ದುರ್ಬಲ ವರ್ಗದ ಒಂದು ಏಳಿಗೆಗಾಗಿ ಸಹಕಾರ ಒಂದು ಸೊಸೈಟಿಗಳು ಬಹಳಷ್ಟು ಶ್ರಮಿಸ್ತಾ ಇದೆ. ಇದರಿಂದ ಬಹಳಷ್ಟು ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಸೊ ಈ ಒಂದು ಸಪ್ತಾಹವನ್ನ ಪ್ರತಿ ವರ್ಷನೂ ಹಮ್ಮಿಕೊಳ್ಳಲಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನ ನಂಜೇಗೌಡರು ಕೊಡಲಾಗಿದೆ. ಇದು ಇಂಪಾರ್ಟೆಂಟ್. ಸೊ ನಂಜೇಗೌಡರು ಸಹಕಾರ ಕ್ಷೇತ್ರದ ಅತ್ಯುತ್ತಮ ಸಾಧನೆಗಾಗಿ ಇವರಿಗೆ ಸಹಕಾರ ರತ್ನ ಪ್ರಶಸ್ತಿ, ಸೊ MLA ಶಾಸಕರು ಅವ್ರಿಗೆ ಸಿಕ್ಕಿದೆ. ರೈಟ್, ಕೇಳಿದ್ರೆ ಈ ಡೇಟ್ಸ್ ಕೇಳ್ಬೋದು, ಸಹಕಾರ ರತ್ನ ಪ್ರಶಸ್ತಿ ಕೇಳ್ಬೋದು. MV ಕೃಷ್ಣಪ್ಪನವರಿಂದ ಈ ಒಂದು ಚಳವಳಿ ಆರಂಭ ಆಗಿತ್ತು. ಈ ವಾಸ್ ಅನ್ MP ಫ್ರಮ್ ಕರ್ನಾಟಕ ಇನ್ ಲೋಕಸಭೆಯಲ್ಲಿ ಸಂಸದರಾಗಿರ್ತಾರೆ ಕರ್ನಾಟಕದಿಂದ. ಸೊ ಅವರ ಒಂದು ಕನಸಿನ ಕೂಸು ಸಹಕಾರ ಚಳವಳಿ, ಸಹಕಾರ ಕ್ಷೇತ್ರ ಅನ್ನೋದು. ಸೊ ಅದನ್ನ ನೆಹರುಗೆ ಪ್ರಪೋಸ್ ಮಾಡ್ತಾರೆ. ನೆಹರು ಅದನ್ನ 5 year ಪ್ಲಾನ್ಸ್ ಅಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಅದರಿಂದ ಒಳ್ಳೆ ಫಲಿತಾಂಶ ಸಿಗುತ್ತೆ. ಅದನ್ನ ಇನ್ನಷ್ಟು ಇಂಬು ನೀಡುತ್ತಾ, ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನ ನೀಡ್ತಾ ಉತ್ತೇಜಿಸಲಾಗ್ತಾ ಇದೆ. ಬಿಕಾಸ್ ಸೊ ಈ ಒಂದು ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಇದು ಬಹಳಷ್ಟು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ವಲಸೆ ಅನ್ನೋದು ಪ್ರಾದೇಶಿಕವಾಗಿ ಅಥವಾ ದೇಶೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ಒಂದು ಸತತವಾದ ವಿದ್ಯಮಾನ. Okay, so the event it always continuously which takes place at regional level, state level and even at international level. So ಇಂತಹ ಒಂದು ಮೈಗ್ರೇಷನ್ ಯಾವುದಕ್ಕೋಸ್ಕರ ಈ ವಲಸೆ ಮಾಡ್ತಾರೆ? ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ, ಸೊ ಉತ್ತಮ ಸೌಲಭ್ಯಗಳಿಗಾಗಿ, ಉತ್ತಮ ಮೂಲಸೌಕರ್ಯಗಳಿಗಾಗಿ, ಹಲವಾರು ಕಾರಣಗಳಿಂದ ಸೊ ವಲಸೆ ಹೋಗ್ತಾರಪ್ಪ. ನಮ್ಮ ಭಾರತದಿಂದ ಅತಿ ಹೆಚ್ಚು ವಲಸಿಗರು ಬೇರೆ ದೇಶದಲ್ಲಿ ನೆಲೆಸಿದ್ದಾರೆ ಅಂತಂದ್ರೆ ಫಸ್ಟ್ ಯಾವ ಸ್ಟೇಟ್, ಯಾವ ಕಂಟ್ರಿ ಇರ್ಬೋದು ಹೇಳಿ? ಹೈಯೆಸ್ಟ್ ಪಾಪ್ಯುಲೇಷನ್, ಹೈಯೆಸ್ಟ್ ಇಂಡಿಯನ್ ಪಾಪ್ಯುಲೇಷನ್ ಯಾವ ದೇಶದಲ್ಲಿ ನೆಲೆಸಿದ್ದಾರೆ, ಯಾವ ದೇಶಕ್ಕೆ ಜಾಸ್ತಿ ವಲಸೆ ಹೋಗಿದ್ದಾರೆ ಅಂದ್ರೆ ಫಸ್ಟ್ ಬಂದು USA, ಸೆಕೆಂಡ್ ಬಂದು UAE, ಆಮೇಲೆ ಸೌದಿ ಅರೇಬಿಯಾ. ಈ 3 ದೇಶಗಳಲ್ಲಿ ನಮ್ಮ ಭಾರತೀಯರು ಹೆಚ್ಚಾಗಿ ನೆಲೆಸಿದ್ದಾರೆ. ರೈಟ್. ಸೊ ಈ ಒಂದು ಮೈಗ್ರೇಷನ್ ಔಟ್ಲುಕ್ ಅಂತ ಒಂದು ಸಂಸ್ಥೆ ಕೊಡುತ್ತೆ. ಇಲ್ಲಿ ಕ್ವಶನ್ ಕೇಳ್ತಾರೆ ನಿಮಗೆ, ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಅಥವಾ ಈ ಒಂದು ಅಂತಾರಾಷ್ಟ್ರೀಯ ವಲಸೆಯ ಮುನ್ನುಡಿಯನ್ನ ಯಾರು ಕೊಡ್ತಾರೆ ಅಂತ ಕೇಳ್ತಾರೆ. ಸೊ ಇದನ್ನು ಕೊಡೋದು OECD. ಇಲ್ಲಿ ಕ್ವಶನ್ ಬರುತ್ತೆ, ಇಂಪಾರ್ಟೆಂಟ್ ನಿಮಗೆ. OECD. ಸೊ ಈ OECD ಅನ್ನೋದು ಇದೊಂದು ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಅಭಿವೃದ್ಧಿ ಸಹಕಾರ ಸಂಸ್ಥೆ ಅಥವಾ ಆರ್ಥಿಕ ಮತ್ತು ಅಭಿವೃದ್ಧಿ ಸಹಕಾರ ಸಂಘಟನೆ. ಈ OECD ಆಲ್ಮೋಸ್ಟ್ ಕ್ವೈಟ್ ಓಲ್ಡ್ ಇನ್ಸ್ಟಿಟ್ಯೂಟ್. ಓಕೆ, 1948 ಅಲ್ಲೇ ಇದು ಅಸ್ತಿತ್ವಕ್ಕೆ ಬಂದಿರೋದು. ಸೊ ಇದರಲ್ಲಿ 38 ಮೆಂಬರ್ ನೇಷನ್ಸ್ ಇದೆ. ಸೊ ಇದ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ನಿಮ್ಗೆ ಗೊತ್ತಿರುತ್ತೆ, ಪ್ಯಾರಿಸ್. OECD ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್. ಇದೇನ್ ಮಾಡುತ್ತೆ ಅಂತಂದ್ರೆ ಯಾವ ತರದ ಒಂದು ಅಂಕಿಅಂಶಗಳನ್ನ ಅಥವಾ ವರದಿಯನ್ನ ನೀಡುತ್ತೆ ಅಂದ್ರೆ OECDಗೆ ಅತಿ ಹೆಚ್ಚು ಜನರು ಯಾವ ದೇಶಗಳಿಂದ ಬಂದಿದ್ದಾರೆ ಅಥವಾ OECD ಕಂಟ್ರೀಸ್ಗೆ ವಲಸಿಗರು ಎಷ್ಟು ಜನ ಬಂದಿದ್ದಾರೆ ಅಥವಾ OECD ಕಂಟ್ರೀಸ್ ಇಂದ ವಲಸಿಗರು ಹೊರದೇಶಕ್ಕೆ ಎಷ್ಟು ಹೋಗಿದ್ದಾರೆ, ಇದರ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ ಸೊ ಅದರ ಒಂದು ವರದಿಯನ್ನು ಪ್ರಕಟ ಮಾಡುತ್ತೆ ಪ್ರತಿ ವರ್ಷ. ಓಕೆ, ಸೊ ಅದೇ ಹೇಳುತ್ತೆ ವರದಿ ಪ್ರಕಾರ COVID-19 ಪ್ಯಾಂಡಮಿಕ್ ನಂತರ ಈ OECD ಕಂಟ್ರಿಗಳಿಗೆ ಸೊ ಜಾಸ್ತಿ ಜನ ಏನು ವಲಸೆ ಹೋಗಿದ್ದಾರಂತೆ. ಓಕೆ, ಸೊ ಕೋವಿಡ್ ಪ್ಯಾಂಡಮಿಕ್ ಆದ ನಂತರ ಇವೆಲ್ಲ ಕೂಡ ಸ್ವಲ್ಪ ರಿಚ್ ನೇಷನ್ಸ್, ಓಕೆ, ಡೆವಲಪ್ಡ್ ನೇಷನ್ಸ್ 38 ನೇಷನ್ಸ್ ಇರುತ್ತೆ.
ಸೊ ಈ ಒಂದು ಆರ್ಥಿಕ ಸಹಕಾರಕ್ಕಾಗಿ ಮತ್ತು ಬೆಳವಣಿಗೆಗಾಗಿ ಒಂದು ಜಾಗತಿಕ ಪಾಲುದಾರಿಕೆಯ ಒಂದು ಒಕ್ಕೂಟ ಇದು. ಸೊ ಇಲ್ಲಿ ಈ ಒಂದು ರಾಷ್ಟ್ರಗಳಿಂದ ಎಷ್ಟು ಜನ ಹೊರಗಡೆ ಹೋಗಿ ಇದ್ದಾರೆ, ಎಷ್ಟು ಜನ ಒಳಗಡೆ ಬಂದಿದ್ದಾರೆ ಅನ್ನೋದನ್ನು ಸಮೀಕ್ಷೆ ಮಾಡುತ್ತೆ. ಸೊ ಕೋವಿಡ್ ಪ್ಯಾಂಡಮಿಕ್ ಇಂಪ್ಯಾಕ್ಟ್ ಹೆಂಗಾಯಿತು ಅಂತ ಕೂಡ ಹೇಳುತ್ತೆ. ಸೊ ನೀವಿಲ್ಲಿ ಇಷ್ಟು ತಿಳ್ಕೋಬೇಕು, ನಮ್ಮ ಭಾರತದಿಂದ ಅತಿ ಹೆಚ್ಚು ವಲಸೆ ಹೋಗೋರು ಯಾವ ಒಂದು ದೇಶಗಳಿಗೆ ವಲಸೆ ಹೋಗಿದ್ದಾರೆ, ಮೈಗ್ರೆಂಟ್ಸ್. ಸೊ ಅಂದರೆ ಒಂದು USA, ನೆಕ್ಸ್ಟ್ UAE. ಸೊ ಆಮೇಲೆ ಇನ್ನೊಂದು ವರದಿಯಲ್ಲಿ ಏನಿದೆ ಅಂತಂದರೆ COVID-19 ಪ್ಯಾಂಡಮಿಕ್ ನಂತರ ಈ OECD ಕಂಟ್ರಿಗಳಲ್ಲಿ ಎಸ್ಪೆಷಲಿ ಅಮೆರಿಕ, ಜರ್ಮನಿ, ಪೋಲ್ಯಾಂಡ್ ಈ ರಾಷ್ಟ್ರಗಳಿಗೆ ವಲಸೆ ಹೆಚ್ಚಾಗಿದೆಯಂತೆ. ನಿರಾಶ್ರಿತರು ಬರುವಂತಹ ಸಂಖ್ಯೆ ಹೆಚ್ಚಾಗಿದೆಯಂತೆ. ನಂಬರ್ ಆಫ್ ರೆಫ್ಯೂಜೀಸ್ ಇಸ್ ಬೀನ್ ಎಲಿವೇಟೆಡ್. ಓಕೆ, ಜಾಸ್ತಿ ಆಗಿದ್ದಾರೆ. ಸೊ ಭಾರತ OECD ಮೆಂಬರ್ ಅಲ್ಲ. ಓಕೆ, ಸೊ ಬೇರೆ ಒಂದು ಆಲ್ಮೋಸ್ಟ್ ಡೆವಲಪ್ಡ್ ನೇಷನ್ಸ್ ಇದ್ದಾವೆ ಇದರಲ್ಲಿ. ಸೊ ಆ ಒಂದು ದೇಶಗಳಿಗೆ ಸೊ ಎಷ್ಟು ವಲಸೆ ಹೋಗಿದ್ದಾರೆ, ಎಷ್ಟು ಆ ಕಡೆಯಿಂದ ಬಂದಿದ್ದಾರೆ ಅದನ್ನು ರಿಪೋರ್ಟ್ ಮಾಡುತ್ತೆ. It has recently developed some relation with India, right? So anyhow, this is about your international migration outlook. Next ನೋಡೋಣ. So Guinea Gulf ಬಂದು it's a naval exercise which conducted between India and European Union. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಒಂದು ನೌಕಾ ಸಮರ ಅಭ್ಯಾಸ. ಓಕೆ, ಈ ನೌಕಾ ವ್ಯಾಯಾಮ, ಸೊ ಅದಕ್ಕೆ ಈ ಒಂದು ಹೆಸರೇನು ಕೊಟ್ಟಿದ್ದಾರೆ ಅಂತಂದರೆ ಗಿನಿಯಾ ಗಲ್ಫ್ ಅಂತ. ಓಕೆ, ಇಟ್ಸ್ ಎ naval exercise between India and European Union. ಈ ನೇವಲ್ ಎಕ್ಸರ್ಸೈಸ್ ಅಲ್ಲಿ ನಮ್ಮ ಭಾರತದ ಒಂದು ಹಡಗು ಭಾಗವಹಿಸಿತ್ತು. ಅದ್ಯಾವುದು ಅಂದರೆ INS ಸುಮೇಧ. ಇದರ ಒಂದು ಗಿನಿಯಾ ಗಲ್ಫ್ನ ಮುಖ್ಯ ಉದ್ದೇಶ, ವಾಟ್ ಇಸ್ ದ ಮೇನ್ ಒಬ್ಜೆಕ್ಟಿವ್ ಅಂತಂದರೆ ಜಸ್ಟ್ ಟು ಎನ್ಹ್ಯಾನ್ಸ್ ಮ್ಯಾರಿಟೈಮ್ ಕೋಆಪರೇಷನ್, ಸಾಗರೀಯ ಭದ್ರತೆ ಅಥವಾ ಕಡಲ ಭದ್ರತೆಯನ್ನು ಹೆಚ್ಚಿಸುವುದು ಇದರ ಧ್ಯೇಯೋದ್ದೇಶ ಆಗಿದೆ. ಮ್ಯಾರಿಟೈಮ್ ಕೋಆಪರೇಷನ್. ಸೊ ಯುರೋಪಿಯನ್ ಯೂನಿಯನ್ ನೆನ್ಪಿಟ್ಕೋಬೇಕು. ಯುರೋಪಿಯನ್ ಒಕ್ಕೂಟ ಮತ್ತು ಭಾರತ ಕೈಗೊಂಡಂತಹ ಒಂದು ನೌಕಾ ಸಮರಾಭ್ಯಾಸ, ನೇವಲ್ ಎಕ್ಸರ್ಸೈಸ್. ಓಕೆ, ಸೊ ಪಾಲ್ಗೊಂಡಂತಹ ಒಂದು ಶಿಪ್ ಯಾವುದು ಅಂತಂದರೆ ಇಂಡಿಯನ್ ನೇವಲ್ ಶಿಪ್ ಸುಮೇಧ. ಸುಮೇಧ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಕಡಲ ಭದ್ರತೆಗೆ ಸಂಬಂಧಿಸಿದಂತಹ ಒಂದು ಸಮರಾಭ್ಯಾಸವಾಗಿದೆ. ನೆಕ್ಸ್ಟ್, ಭಾರತವನ್ನು ಮಧುಮೇಹದ ರಾಜಧಾನಿ ಅಂತೀವಿ. ಓಕೆ, ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತ. ಯಾಕೆ? ಸ್ಥೂಲಕಾಯ, ನಮ್ಮ ಇತ್ತೀಚಿನ ಒಂದು ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ ಇವೆಲ್ಲ ಕೂಡ ಮಧುಮೇಹದ ಪ್ರಕರಣಗಳನ್ನು ಹೆಚ್ಚಿಸಿದೆ. ಇನ್ನು ಇದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಲಿಕ್ಕೆ ವಿಶ್ವದಾದ್ಯಂತ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಮಾಡ್ತಾರೆ. ನವೆಂಬರ್ 14 ವಿಲ್ ಬಿ ಸೆಲೆಬ್ರೇಟೆಡ್ ಆಸ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಅನ್ನೋನು ಈ ಒಂದು ಡಯಾಬಿಟಿಸ್ಗೆ ವರದಾನವಾದಂತಹ ಇನ್ಸುಲಿನ್ ಅನ್ನು ಕಂಡಿಡ್ತಾನೆ 1922 ಅಲ್ಲಿ. ಫ್ರೆಡ್ರಿಕ್ ಬ್ಯಾಂಟಿಂಗ್. ಸೊ ಇನ್ಸುಲಿನ್ ಹಾರ್ಮೋನ್ ನಿಮ್ಗೆ ಗೊತ್ತೇ ಇರುತ್ತೆ. ಈಗ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಇನ್ಸುಲಿನ್ ಹಾರ್ಮೋನ್ನ ಚುಚ್ಕೋತಾ ಇರ್ತಾರೆ. ಯಾಕೆ ಅಂತಂದರೆ ಈ ಒಂದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದರೆ ಆ ಗ್ಲೂಕೋಸನ್ನೆಲ್ಲ ಹಿಡಿದಿಟ್ಕೊಂಡು ಗ್ಲೈಕೋಜನ್ ಆಗಿ ಮಾರ್ಪಡಿಸುವಂತಹ ಶಕ್ತಿ ಈ ಇನ್ಸುಲಿನ್ ಹಾರ್ಮೋನ್ಗಿದೆ. ಇದಕ್ಕೆ ರಿವರ್ಸ್ ಆಗಿ ಇದಕ್ಕೆ ಉಲ್ಟಾ ಕೆಲಸ ಮಾಡೋದು ಯಾವುದು? ಗ್ಲುಕೋಗಾನ್ ಹಾರ್ಮೋನ್. ಗ್ಲುಕೋಗಾನ್, ಇನ್ಸುಲಿನ್ ಇವೆರಡು ಹಾರ್ಮೋನು ಯಾವುದರಿಂದ ಸಿಂಥಸೈಸ್ ಆಗೋದು, ಯಾವುದರಿಂದ ಸೆಕ್ರೆಟ್ ಆಗೋದು? ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿಯಿಂದ ಅಲ್ವಾ. ಆಲ್ಫಾ ಸೆಲ್ಸ್, ಬೀಟಾ ಸೆಲ್ಸ್ ಅಂತ ಬರುತ್ತೆ. ಆಲ್ಫಾ ಸೆಲ್ಸ್ ವಿಲ್ ಸೆಕ್ರೆಟ್ ಗ್ಲುಕೋಗಾನ್. ಆಲ್ಫಾ ಕೋಶಗಳಿಂದ ಗ್ಲುಕೋಗಾನ್ ಮತ್ತು ಬೀಟಾ ಕೋಶಗಳಿಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಒಂದು ಸ್ಪೆಷಲೈಸ್ಡ್ ಸೆಲ್ಸ್ ಇದೆ, ಹೈಲೈಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಕರಿತೀವಿ. ಓಕೆ, ಸೊ ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿ ಹಿಂಗಿರುತ್ತೆ. ಸೊ ಆ ಮೇದೋಜೀರಕ ಗ್ರಂಥಿಯಲ್ಲಿ ಅಲ್ಲಲ್ಲಿ ಹೈಲೈಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಲ್ಯಾಂಗರ್ಹ್ಯಾನ್ನ ಕಿರುದ್ವೀಪಗಳಿರ್ತವೆ. ಯಾವುದು? ಆಲ್ಫಾ ಬೀಟಾ ಇರುತ್ತೆ. ಓಕೆ, ಸೊ ಆಲ್ಫಾ ಬೀಟಾದಲ್ಲಿ ಆಲ್ಫಾ ಯಾವುದನ್ನು ಸಿಂಥಸೈಸ್ ಮಾಡುತ್ತೆ? ಗ್ಲುಕೋಗಾನ್. ಗ್ಲುಕೋಗಾನ್ ಏನು ಮಾಡುತ್ತೆ? ಗ್ಲೈಕೋಜನ್ನ ಹೊಡೆದು ಗ್ಲೂಕೋಸ್ ರಿಲೀಸ್ ಮಾಡುತ್ತೆ. ಆದರೆ ಇನ್ಸುಲಿನ್ ಏನು ಮಾಡುತ್ತೆ? ಸೊ ಹೆಚ್ಚಾಗಿರುವಂತಹ ಗ್ಲೂಕೋಸ್ನೆಲ್ಲ ಕೂಡಿಟ್ಟು ಸಂಗ್ರಹಿಸಿ ಅದನ್ನು ಗ್ಲೈಕೋಜನ್ ಆಗಿ ಉಂಡೆ ಕಟ್ಟುತ್ತೆ. ಇದು ಸಾಮಾನ್ಯವಾಗಿ ಯಾವ ಥರ ಅರ್ಥ ಮಾಡ್ಕೋಬೋದು ಅಂತಂದರೆ, ಗ್ಲೂಕೋಸ್ನ ಬೂಂದಿ ಅಂದ್ಕೊಳ್ಳಿ, ಮತ್ತು ಲಡ್ಡು ಇದೆಯಲ್ಲ ಅದು ಗ್ಲೈಕೋಜನ್ ಅಂತ ಅಂದ್ಕೊಳ್ಳಿ. ಸೊ ಲಡ್ಡು ಹೊಡೆದ್ರೆ ಏನಾಗುತ್ತೆ? ಬೂಂದಿ ಆಗುತ್ತೆ. ಅದೇ ಥರ ಗ್ಲೈಕೋಜನ್ ಹೊಡೆದ್ರೆ ಗ್ಲೂಕೋಸ್ ಆಗುತ್ತೆ. ಅದೇ ಥರ ಬೂಂದಿನೆಲ್ಲ ತೆಗೆದು ಕಟ್ಟಿದ್ರೆ ಏನಾಗುತ್ತೆ? ಲಡ್ಡು ಆಗುತ್ತೆ. ಸೊ ಗ್ಲೂಕೋಸ್ನೆಲ್ಲ ತೆಗೆದು ಕಟ್ಟಿದ್ರೆ ಏನಾಗುತ್ತೆ? ಗ್ಲೈಕೋಜನ್ ಆಗುತ್ತೆ. ಓಕೆ, ಸೊ ಈ ಎರಡು ಕೆಲಸ ಮಾಡೋದು. ಆ ಲಡ್ಡು ಕಟ್ಟೋದು ಯಾರು, ಅಥವಾ ಸೊ ಲಡ್ಡುನ ಬೂಂದಿಯಾಗಿ ಹೊಡೆಯೋದು ಯಾರು ಅಂತಂದರೆ ಈ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ ಹಾರ್ಮೋನ್ಸ್. ಇನ್ಸುಲಿನ್ ಏನು ಮಾಡುತ್ತೆ? ಸೊ ಬೂಂದಿನೆಲ್ಲ ತೊಗೊಂಡು ಲಡ್ಡು ಕಟ್ಟುತ್ತೆ. ಅಂದರೆ ಗ್ಲೂಕೋಸ್ನೆಲ್ಲ ಎಕ್ಸ್ಟ್ರಾ ಗ್ಲೂಕೋಸ್, ಬ್ಲಡ್ಡಲ್ಲಿರೋ ಎಕ್ಸ್ಟ್ರಾ ಗ್ಲೂಕೋಸ್ನೆಲ್ಲ ತೆಕ್ಕೊಂಡು ಅದನ್ನ ಗ್ಲೈಕೋಜನ್ ಮಾಡಿ
ಮಾಂಸಖಂಡಗಳಲ್ಲಿ ಮತ್ತು ಲಿವರಲ್ಲಿ ಸ್ಟೋರ್ ಮಾಡಿ ಇಡುತ್ತೆ. ಓಕೆ, ಆದರೆ ಇದು ಉಲ್ಟಾ ಕೆಲಸ ಮಾಡೋದು ಯಾವುದು? ಗ್ಲುಕಗಾನ್ ಏನು ಮಾಡುತ್ತೆ? ಸೊ ನಮ್ಮಲ್ಲಿರುವಂತಹ ಒಂದು ಗ್ಲೈಕೋಜನ್ ನಾವು ಹೊಡೆದು ಉಪವಾಸ ಇದ್ದೀರಾ ಅಂತ ಅನ್ಕೊಳ್ಳಿ, ಇವಾಗ ಶಕ್ತಿ ಬೇಕಲ್ವ ನಿಮಗೆ. ಸೊ ಆಗ ಈ ಮಾಂಸಖಂಡಗಳಲ್ಲಿ ಯಕೃತ್ತಲ್ಲಿ ಸ್ಟೋರ್ ಆಗಿರುವಂತಹ ಗ್ಲೈಕೋಜನ್ ಒಡೆದ್ಬಿಟ್ಟು ಗ್ಲುಕೋಸ್ ಆಗುತ್ತೆ. ಓಕೆ, ಸೊ ಅದರಲ್ಲಿ ಡಯಾಬಿಟಿಸಲ್ಲಿ 2 ಟೈಪ್ಸ್ ಇದೆ, ಟೈಪ್ 1 ಆ್ಯಂಡ್ ಟೈಪ್ 2 ಅಂತ. ಟೈಪ್ 2 ಇದೆಯಲ್ಲ, ಅದು ಹೆರಿಡಿಟ್ರಿ, ಅನುವಂಶಿಕವಾಗಿ, ಅಂದರೆ ತಂದೆಯಿಂದ ಮಕ್ಕಳಿಗೆ ಬರುವಂತಹ ಒಂದು ಕಾಯಿಲೆ ಅಂತ ಇತ್ತೀಚೆಗೆ ಅದನ್ನು ರಿಸರ್ಚ್ ಮೂಲಕ ಫೈಂಡ್ ಔಟ್ ಮಾಡಿದ್ದಾರೆ. ಲೀನೇಜಿಂದ ಬರುತ್ತೆ, ಫಾದರ್ ಟು ಸನ್ ಅಂತ ಅಂದ್ಬಿಟ್ಟು. ಓಕೆ, ಅದು ಟೈಪ್ 2. ಟೈಪ್ 1 ಬಂದು ನಮ್ಮ ಒಂದು ಲೈಫ್ ಸ್ಟೈಲಿಂದ ಬರುತ್ತದ್ದು. ವಾಕ್ ಮಾಡಿದಿರ, ನೀವು ಓದಬೇಕು ಅನ್ನೋ ಬರದಲ್ಲಿ ಜೀವನ ಕಳ್ಕೊಂಬಿಡಿ. ಹಾಫ್ ಆನ್ ಅವರ್ 145 ಮಿನಿಟ್ಸ್ ಗೋ ಫಾರ್ ವಾಕ್, ಅಥವಾ ಯೋಗ ಮಾಡಿ, ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ. 24 ಅವರು ಯಾರೂ ಓದಲ್ಲ. ಓಕೆ, ಸೊ ಅಟ್ಲೀಸ್ಟ್ ಯು ನೀಡ್ ಮಿನಿಮಮ್ 7 hours ಆಫ್ ಸ್ಲೀಪ್ ಆ್ಯಂಡ್ ಒಂದು ಹಾಫ್ ಆನ್ ಅವರಿಂದ 1 hour ಫಿಸಿಕಲ್ ಆ್ಯಕ್ಟಿವಿಟಿ. ಅದರ ಜೊತೆಗೆ ನೀವು ದಿನದಲ್ಲಿ 10 hour ಓದಿದ್ರು ಕೂಡ ಇಟ್ಸ್ ಮ್ಯಾಕ್ಸಿಮಮ್. ಆ ಮ್ಯಾಕ್ಸಿಮಮ್ ಓದೋದನ್ನು ಯಾವ ರೀತಿ ನೀವು ಅದನ್ನು ಓದೋದೆಲ್ಲ ರಸ ಗಟ್ಟಿ ಆಗಬೇಕು, ಆ ಥರ ನೋಡ್ಕೋಬೇಕು. ಓಕೆ, ಸುಮ್ಮನೆ ಏನೋ ಕಾಟಾಚಾರ ಬುಕ್ ಮುಂದೆ ಕೂತ್ಕೊಳ್ಳೋದಲ್ಲ. ರೈಟ್, ನೆಕ್ಸ್ಟ್ ಬೊಂಗೋ ಸಾಗರ್ ಬಂದು ಬಂಗಾಳಕೊಲ್ಲಿ ಅಥವಾ ಬೇ ಆಫ್ ಬೆಂಗಾಲಲ್ಲಿ ಈ ಒಂದು ನೌಕಾ ಸಮರಾಭ್ಯಾಸವನ್ನು ಕೈಗೊಳ್ತಾರೆ. ಓಕೆ, ಸೊ ದಿಸ್ ಇಸ್ ಎ ನೇವಲ್ ಎಕ್ಸಸೈಸ್ ವಿಚ್ ಟುಕ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಇನ್ ಬೇ ಆಫ್ ಬೆಂಗಾಲ್, ಬಂಗಾಳಕೊಲ್ಲಿಯಲ್ಲಿ ಆಗೋದು. ಈ ಸಿ ಗಾರ್ಜಿನ್ ಇದೆಯಲ್ಲ, ಸೊ ಇದಕ್ಕೆ ನಮ್ಗೆ ಸವಾಲು ಒಡ್ಡೋದು ಯಾರು? ಪಕ್ಕದಲ್ಲಿ ಚೈನಾ, ಈ ಕಡೆ ಪಾಕಿಸ್ತಾನ್, ನಮ್ಮ ಶತ್ರು ರಾಷ್ಟ್ರಗಳು. ಅವರಿಬ್ಬರು ಒಂದಾಗಿ ಈ ಒಂದು ಎಕ್ಸಸೈಸ್ ಮಾಡ್ತಿದ್ದಾರೆ, ಸಿ ಗಾರ್ಜಿನ್ ಅಂತ. ಇದನ್ನು ಅರಬ್ಬಿ ಸಮುದ್ರದಲ್ಲಿ. ಸೊ ದಿಸ್ ಎಕ್ಸಸೈಸ್ ಟುಕ್ ಪ್ಲೇಸ್ ಬಿಟ್ವೀನ್ ಚೈನಾ ಅಂಡ್ ಪಾಕಿಸ್ತಾನ್, ದಟ್ ಟು ಇನ್ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರದಲ್ಲಿ. ಓಕೆ, ಸೊ B-21 ರೈಡರ್ ಇದು ತುಂಬ ಪ್ರಭಾವಿತವಾದಂತಹ ಸುಧಾರಿತ ಬಾಂಬರ್ ವಿಮಾನ. ಓಕೆ, ವೆರಿ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಬಾಂಬರ್ ಏರೋಪ್ಲೇನ್ ಅಥವಾ ನ್ಯೂಕ್ಲಿಯರ್ ಬಾಂಬರ್ ಏರ್ಕ್ರಾಫ್ಟ್. ತುಂಬ ಪ್ರಬಲವಾದದ್ದು. ಅದು ಇಟ್ ಹ್ಯಾಸ್ ಬಿನ್ ಇಂಡಕ್ಟೆಡ್ ಇನ್ ಟು ಅಮೇರಿಕಾ ಮಿಲಿಟರಿ. ಅವರ ಒಂದು ಮಿಲಿಟರಿ ಶಕ್ತಿ ಬಹಳಷ್ಟು ಅಮೋಘವಾದದ್ದು. ಓಕೆ, ಸೊ ಅದಕ್ಕೆ ಸೆಡ್ಡೊಡ್ಡು ನಿಂತಿರೋದು ಈಗ ಅಟ್ಲೀಸ್ಟ್ ಚೈನಾ. ಓಕೆ, ಅದು ಕೂಡ ಪ್ರಬಲವಾದ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ರೈಟ್, B-21 ರೈಡರ್ ಯಾವ ದೇಶ ಇತ್ತೀಚೆಗೆ ಇಂಡಕ್ಟ್ ಮಾಡ್ಕೊಂಡಿದೆ ಅಂತಂದರೆ ಅಮೇರಿಕಾ. ಸೊ ವಾಟ್ ಈಸ್ ದಿಸ್ B-21 ರೈಡರ್ ಅಂತಂದರೆ ಇದೊಂದು ಸುಧಾರಿತ ಪರಮಾಣು ಬಾಂಬರ್ ವಿಮಾನ. ಓಕೆ, ಸೊ ಇಟ್ ಈಸ್ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಬಾಂಬರ್ ಏರ್ಕ್ರಾಫ್ಟ್. ಸೊ ಸಾದರ್ ಫೆಸ್ಟಿವಲ್ ಅನ್ನ, ಸಾದರ್ ಉತ್ಸವ, ಇದನ್ನು ತೆಲಂಗಾಣದಲ್ಲಿ ಮಾಡ್ತಾರೆ. ನಮ್ಮ ಸಂಕ್ರಾಂತಿಯಲ್ಲಿ ಮಾಡ್ತೀವಲ್ಲ, ದನಗಳಿಗೆಲ್ಲ ಸಿಂಗರಿಸಿ. ಸೊ ಅದೇ ಥರ ಜಾನುವಾರುಗಳ ಒಂದು ಹಬ್ಬ ಯಾದವ ಸಮುದಾಯ ಕೈಗೊಳ್ಳುತ್ತೆ. ಎಲ್ಲಿ? ತೆಲಂಗಾಣ. ಯಾದವ ಕಮ್ಯುನಿಟಿ ವಿಲ್ ಸೆಲೆಬ್ರೇಟ್ ದಿಸ್ ಸಾದರ್ ಫೆಸ್ಟಿವಲ್. ಓಕೆ, ಜಾನುವಾರುಗಳ ಹಬ್ಬ ಇದು, ಕ್ಯಾಟಲ್ಸ್ ಫೆಸ್ಟಿವಲ್. ಈಗ 1 ಸೆಕೆಂಡಿಗೆ ಎಷ್ಟು ಮೂವಿ ಡೌನ್ಲೋಡ್ ಮಾಡ್ಬೋದು ಹೇಳಿ? ಒಂದು ಆಗಲ್ಲ ನಮ್ಮಲ್ಲಿ ಇರುವಂತಹ ವೇಗದ ಇಂಟರ್ನೆಟ್. ಆದರೆ ಚೈನಾದಲ್ಲಿ 1 ಸೆಕೆಂಡಿಗೆ 120 ಮೂವೀಸನ್ನು ಡೌನ್ಲೋಡ್ ಮಾಡ್ಬೋದು. ಅಷ್ಟೊಂದು ಶರವೇಗದ ಇಂಟರ್ನೆಟ್ ಸಾಮರ್ಥ್ಯವನ್ನು ಈಗ ಚೈನಾ ಹೊಂದಿದೆ. US-ಗಿಂತ 10 ಪಟ್ಟು ಜಾಸ್ತಿ ಇಂಟರ್ನೆಟ್ ಸ್ಪೀಡ್. ಓಕೆ, ಸೊ ದಿಸ್ ಚೈನಾ ಈಸ್ ಹ್ಯಾವಿಂಗ್ ವರ್ಲ್ಡ್ಸ್ ಹೈಯೆಸ್ಟ್ ಸ್ಪೀಡ್ ಇಂಟರ್ನೆಟ್. ಎಷ್ಟು ಅಂದರೆ 1 to 2 TB/s. ಇದೆಲ್ಲ ಆಲ್ಮೋಸ್ಟು ದಕ್ಷಿಣ ಕೊರಿಯಾ, US ಇವುಗಳಿಗಿಂತ 10 times ಜಾಸ್ತಿ ಇದೆಯಂತ ಇಂಟರ್ನೆಟ್ ಸ್ಪೀಡ್ ಕೆಪಾಸಿಟಿ. ಓಕೆ, ಕೇಳ್ಬೋದು ವಿಶ್ವದಲ್ಲಿ ಅತ್ಯಂತ ವೇಗದ ಇಂಟರ್ನೆಟ್ ಸಾಮರ್ಥ್ಯ ಹೊಂದಿರುವಂತಹ ದೇಶ ಯಾವುದು ಅಂದರೆ ಆಬ್ವಿಯಸ್ಲಿ ಚೈನಾ, ನಾಟ್ US. ಸೊ ಈ ಅಬಂಡೆನ್ಸ್ ಇನ್ ಮಿಲ್ಲೆಟ್ ಸಾಂಗ್ ಅಂತ, ಓಕೆ, ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಸಾಂಗನ್ನು ಫಲ್ಗುಣಿ ಶಾ ಮತ್ತು ಗೌರವ್ ಶಾ ಇವರು ಹಾಡಿದ್ದಾರೆ. ಇದು ಗ್ರಾಮಿ ಅವಾರ್ಡಿಗೆ ನಾಮಿನೇಟ್ ಆಗಿದೆ. ಓಕೆ, ಇಟ್ಸ್ ಬೀನ್ ನಾಮಿನೇಟೆಡ್ ಫಾರ್ ಗ್ರಾಮಿ. ಸೊ ಸಂಗೀತ ವಿಭಾಗದಲ್ಲಿ ನಾಮಿನೇಟ್ ಆಗಿದೆ, ನಾಮನಿರ್ದೇಶನಗೊಂಡಿದೆ, ಫೈನಲೈಸ್ ಆಗಿಲ್ಲ ಇನ್ನು. ಓಕೆ, ಸೊ ಮಿಲ್ಲೆಟ್ ಸಾಂಗ್, ಅಬಂಡೆನ್ಸ್ ಇನ್ ಮಿಲ್ಲೆಟ್ಸ್ ಅಂತ ಅಂದರೆ ಸೊ ಅಪಾರವಾದಂತಹ ಸಿರಿಧಾನ್ಯಗಳ ಒಂದು ಗೀತೆ. ಸೊ ಇಲ್ಲಿ ಮೋದಿಯವರನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಯಾರು ಅಂದರೆ ಫಲ್ಗುಣಿ ಶಾ ಮತ್ತು ಗೌರವ್ ಶಾ, ಮ್ಯೂಸಿಕ್ ಕಂಪೋಸರ್ಸ್. ನೆಕ್ಸ್ಟ್, ರೆಸ್ಪಾನ್ಸಿಬಲ್ ಟೂರಿಸಮ್. ಸೊ ನಮ್ಮ ದೇಶದ ಒಂದು ರಾಜ್ಯ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಶಸ್ತಿಗೆ ಪಾತ್ರವಾಗಿದೆ. ಅದ್ಯಾವುದು ಅಂತಂದರೆ ಟೂರಿಸಂ ಪ್ರಶಸ್ತಿ. ಎಂಥ ಟೂರಿಸಂ ಅದು? ರೆಸ್ಪಾನ್ಸಿಬಲ್ ಟೂರಿಸಂ. ಸೊ ಜವಾಬ್ದಾರಿಯುತ ಪ್ರವಾಸೋದ್ಯಮ. ಜವಾಬ್ದಾರಿಯುತ ಅಂತಂದರೆ
ಸೊ ಇಲ್ಲೇ ಕೇರಳಕ್ಕೆ ಹೋಗಿ ನೋಡ್ತಿದ್ವಿ, ಒಂದು ನ್ಯಾಷನಲ್ ಪಾರ್ಕಿಗೆ ಸೊ ಹೋಗಿದ್ವಿ. ಆ ಟೈಮಲ್ಲಿ ಲೈಕ್ ದೇ ವರ್ ನಾಟ್ ಈವನ್ ಅಲೋಯಿಂಗ್ ವಾಟರ್ ಬಾಟಲ್ಸ್. ಸೊ ಕುಡಿಯೋಕ್ಕೆ ನೀರಿನ ಬಾಟ್ಲುಗಳು ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಪ್ಲಾಸ್ಟಿಕ್ ಪೊಲ್ಯೂಷನ್. ಓಕೆ, ಸೊ ಅಲ್ಲಿ ಎಷ್ಟು ಅಂಗಡಿಗಳಲ್ಲಿ, ಅದು ಅಕ್ಕಪಕ್ಕ ಇರುವಂಥ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳೇ ಬ್ಯಾನ್ ಮಾಡಿದ್ದಾರೆ. ಸೊ ಅಲ್ಲೇನಲ್ಲೇ ನಾವು ಟ್ಯಾಂಕ್ಗಳನ್ನು ಇಟ್ಟಿದ್ದೀರಿ, ಅಂದರೆ ನೀರು ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲೇ ಕುಡ್ಕೊಳ್ಳಿ. ಸೊ ವಿ ಆರ್ ನಾಟ್ ಅಲೋಯಿಂಗ್ ಯು ಟು ಟೇಕ್ ವಾಟರ್ ಬಾಟಲ್ಸ್ ಇನ್ಸೈಡ್ ದ ನ್ಯಾಷನಲ್ ಪಾರ್ಕ್ ಅಂತ. ಅಂದರೆ ಈ ಥರದ್ದು ರೆಸ್ಪಾನ್ಸಿಬಲ್ ಟೂರಿಸಮ್ ಅಂತ ಕರಿತೀವಿ. ಪ್ಲಾಸ್ಟಿಕ್ ಪೊಲ್ಯೂಷನ್ ಮಾಡದೇ ಇರೋಂಥದ್ದು, ಅಥವಾ ಎನ್ವಿರಾನ್ಮೆಂಟ್ಗೆ ಯಾವುದೇ ಒಂದು ಬೆದರಿಕೆ ಇಲ್ಲದಂಗೆ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಿದ್ರೆ, ಸೊ ಅದು ಎಂತಹ ಒಂದು ಪ್ರವಾಸೋದ್ಯಮ, ಜವಾಬ್ದಾರಿಯುತ ಪ್ರವಾಸೋದ್ಯಮ. ಜಾಗತಿಕವಾಗಿ ಜವಾಬ್ದಾರಿಯುತ ಪ್ರವಾಸೋದ್ಯಮಕ್ಕೆ ಪ್ರಶಸ್ತಿ ಸಿಕ್ಕಿರೋದು ಯಾವ ಸ್ಟೇಟಿಗೆ? ಕೇರಳ ಸ್ಟೇಟ್ ಹ್ಯಾಸ್ ಗಾಟ್ this award. That's all about today's class, and we'll meet in next class with few more topics. Thank you.